ಸರ್ಕಾರ ಕಳೆದ 3 ವರ್ಷದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗಿದೆ, ಸಂಪನ್ಮೂಲ ಕ್ರೋಢೀಕರಿಸುವಲ್ಲಿ ವಿಫಲವಾಗಿದೆ. ಹೀಗಾಗಿ ಇವತ್ತು ಗ್ಯಾರಂಟಿಗಳ ಯೋಜನೆಯನ್ನು ಪರಿಷ್ಕರಣೆ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಹಿಂದೆ ಸಿದ್ದರಾಮಯ್ಯನವರು, ಇಂದು DK ಶಿವಕುಮಾರ್ ಇಬ್ಬರೂ ಮುಖ್ಯಮಂತ್ರಿಗಳು ಏನು ಹೇಳಿದರು? ಚುನಾವಣೆ ಸಂದರ್ಭದಲ್ಲಿ ಅವರ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲರನ್ನೂ ಕರ್ಕೊಂಡು ಬಂದು ಏನು ಭಾಷಣ ಮಾಡಿಸಿದ್ರು? ಪ್ರಣಾಳಿಕೆ ಬಿಡುಗಡೆ ಮಾಡುವಾಗ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ 2,000 ರೂಪಾಯಿ ಪ್ರತಿ ತಿಂಗಳು ಮಾಸಾಸನದ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರ್ತಿದೆ ಅಂತ ಹೇಳಿದರು. ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಗ್ರ್ಯಾಜುಯೇಟಿಗೆ ಅಂತ ಹೇಳಿದರು. ಡಿಪ್ಲೊಮಾ ಹೋಲ್ಡರಿಗೆ 1,500 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಉಚಿತ ಬಸ್ ಪ್ರಯಾಣ ಕೊಡ್ತೀವಿ ಅಂತ ಹೇಳಿದರು. ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದರು. ಅಷ್ಟೇ ಅಲ್ಲ, 10 kg ಅಕ್ಕಿ ಬಡವರಿಗೆ ಕೊಡ್ತೀವಿ ಅಂತ ಹೇಳಿದರು. ಈ ಆಶೆಗಳನ್ನು ತೋರಿಸಿ ಬಡವರ ಮನಸ್ಸನ್ನು ಕದ್ದು ಮತ ಪಡೆದು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ 2023ರಿಂದ ಒಂದಲ್ಲ ಒಂದು ರೀತಿಯಿಂದ ಮತದಾರರಿಗೆ, ಬಡವರಿಗೆ, ದೀನದಲಿತರಿಗೆ ಮೋಸ ಮಾಡ್ತಾಯಿದೆ. ಗ್ಯಾರಂಟಿ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತರ್ತೀವಂಥೇಳಿ SCP TSP ಹಣ 48,543 ಕೋಟಿ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರು. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದರು, ನಾನು ಜನಸಂಖ್ಯೆಗೆ ಅನುಗುಣವಾಗಿ SC ST ಜನಾಂಗದವ್ರಿಗೆ ಅನುದಾನ ಕೊಡ್ತೀನಿ ಅಂತ. ಅನುದಾನದ ದುರುಪಯೋಗ ಮಾಡಿಕೊಂಡ್ರು. ಅದಕ್ಕೆ ನಾನು ಹೇಳ್ತೀನಿ, ಆ ಹಣವನ್ನು ದೀನದಲಿತರ ಶಿಕ್ಷಣಕ್ಕಾಗಿ ಉಪಯೋಗ ಮಾಡಬೇಕಾಗಿತ್ತು, ಉದ್ಯೋಗಕ್ಕಾಗಿ ಉಪಯೋಗ ಮಾಡಬೇಕಾಗಿತ್ತು, ಅವ್ರಿಗೆ ಮನೆಗಳನ್ನು ಕಟ್ಟಿಸಿಕೊಡ್ಲಿಕ್ಕೆ ಉಪಯೋಗ ಮಾಡಬೇಕಾಗಿತ್ತು, ಭೂಮಿ ಕೊಡಿಸ್ಲಿಕ್ಕೆ ಉಪಯೋಗ ಮಾಡಬೇಕಾಗಿತ್ತು. ಆದರೆ ಅದು ಯಾವುದನ್ನೂ ಮಾಡದೇ ಇವತ್ತು ಬಡವರಿಗೆ, ದೀನದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. 3 ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ.